ಕಳಸದಲ್ಲಿದ್ದೀನಿ. ಜೋರು ಮಳೆ ಬೀಳ್ತಾ ಇದೆ. ಸೊ ಅದರಿಂದ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಇಲ್ಲಿ ಹೋಟೆಲ್ ಶ್ರೀನಿವಾಸ್ ಅಂತಿದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ಏನಿದೆ ಆರ್ಡ್ರ್ ಮಾಡೋಣ. ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ದೀನಿ. ಸೊ ಪಲಾವು ಮಸಾಲೆ ವಡೆ ಬಿಸಿ ಬಿಸಿ ನೋಡಿ, ಇದೆ ನನ್ನ ಬ್ರೇಕ್ಫಾಸ್ಟ್. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಳೆ ನಿಂತರೆ ಹೊರನಾಡು ಹೋಗೋದಿದೆ. ಈಗ ಹೊರನಾಡು ಹೋಗ್ತಾ ಇದ್ದೀನಿ. ಹೊರನಾಡು ಘಾಟ್ ಸೆಕ್ಷನ್ ನೋಡಿ ಹೇಗಿದೆ. ಫೈನಲಿ ರೀಚ್ ಹೊರನಾಡು. ಹೊರನಾಡು ಕ್ಷೇತ್ರ ಅನ್ನಪೂರ್ಣೇಶ್ವರಿ ಟೆಂಪಲ್. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಈಗ ರೀಚ್ ಆಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅದು ನವರಾತ್ರಿ ಬೇರೆ. ಸೊ ಅದರಿಂದ ಸ್ವಲ್ಪ ರಶ್ ಇದೆ. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸೊ ಸುತ್ತ ಹಚ್ಚ ಹಸಿರು. ಈಗ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ದೇವಸ್ಥಾನ. ನೋಡಿ ಹೇಗಿದೆ ಸುತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ತಾಯಿ ಮಾತೆ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸಿದ್ದಾರೆ. ಸೊ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಅನ್ನದಾನ ಎಲ್ಲ ನಡೆಯುತ್ತೆ. ಸೊ ನೀವೆಲ್ಲ ಬಂದರೆ ಇಲ್ಲಿ ಮಾತೆ ದರ್ಶನ ಮಾಡಿಕೊಂಡು ಊಟ ಮಾಡ್ದಿರ ಯಾರೂ ಹೋಗಬೇಡಿ. ನೋಡಿ ಹೇಗಿದೆ ಸುತ್ತ ಗುಡ್ಡಗಳು. ಹಚ್ಚಿ ಹಸಿರು ತುಂಬ ಚೆನ್ನಾಗಿದೆ. ತುಂಬ ಪ್ರಶಾಂತವಾದ ವಾತಾವರಣ ಇದು. ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ದಯವಿಟ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಸಾರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ದೇವಸ್ಥಾನದ ಮುಖದ್ವಾರ ಇದು. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ.